ನೋಡಿ, ಇದು ಯಾವುದೇ ಒಂದು ಆಯೋಗ ಬಂದಾಗ ಅಲ್ಪ ಸ್ವಲ್ಪ ಪ್ರಮಾಣದ ಇಂಥ ಪರಿಸ್ಥಿತಿಯನ್ನು ಎಲ್ಲರೂ ಎದುರಿಸ್ಬೇಕಾಗುತ್ತೆ. ನ್ಯಾಯ ಕೊಡ್ತಕ್ಕಂಥ ಪ್ರಶ್ನೆ ಬಂದಾಗ ಕೆಲವು ವಿಚಾರಗಳಲ್ಲಿ ಏರುಪೇರು ವಿಷಯದಲ್ಲಿ ಆಗ್ತದೆ. ನಾಗಮೋಹನ್ ದಾಸ್ ಭಾಳ ಪರ್ಫೆಕ್ಟಾಗಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಚರ್ಚೆಯಲ್ಲಿದೆ. ನಾವೆಲ್ಲ ಎಸ್ ಟಿ ಮಿನಿಸ್ಟ್ರುಗಳು ಕೂಡಿ ಮಾತುಕತೆ ಮಾಡಿ ಯಾರಿಗೂ ಎಲ್ಲಿ ಅನ್ಯಾಯ ಆಗಲಾರ್ದ ರೀತಿಯಲ್ಲಿ ಸಿಕ್ಕಿದ 99% ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂತ್ರಿಮಂಡಲ ಮಾಡ್ತದೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರಲ್ಲಿ ಸಂಶಯ ಬೇಡ. ಸರ್, ಮುಖ್ಯವಾಗಿ ಈಗ ಬಲಗೈ ಸಮುದಾಯದವರು ಮಾತನಾಡ್ತಾರೆ, ದೇಶಪೂರ್ವಕವಾಗಿ ಯಾರು ಮಾಡಿಲ್ಲ. ಸ್ಮಾಲ್ ಮಿಸ್ಟೇಕ್ಗಳು ಸರಿ ಮಾಡ್ಕೊಳ್ಳಿ, ತೊಂದರೆ ಏನಿದೆ ಅವ್ರ ತಗೊಂಡು ಕುತ್ಕೊಂಡು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಸರಿ ಮಾಡ್ಕೊಳ್ಳೋಣ. ಜಾರಿ ಯಾವಾಗ ಮೀಸಲಾತಿ ಜಾರಿ ಆಗ್ತೈತೆ, ಸಿಎಂ ಅವರ ಕ್ಷೇತ್ರದಲ್ಲಿ ಅವರಿಗೆ ಮುಖಭಂಗ ಆಗೋ ರೀತಿ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನೋದು ಎಡಗೈ ಸಮುದಾಯ ಸ್ಥಿರವಾದ ಹೋರಾಟ ಆಗ್ತಾನೆ ಇರ್ತದೆ. ಹೊಸದಾಗಿ ಒಂದು ಯಾವುದೋ ನೋಡಿ ಮಂಡಲ್ ವರದಿ ಬಂದಾಗ ಇಂಥವೆಲ್ಲ ನಡೀತಾನೆ ಇರ್ತವೆ. ಆದರೆ ನಾವು ಒಂದು ಸರ್ಕಾರ ತಾಯಿಯ ಥರ ಎಲ್ಲರೂ ತಮ್ಮ ಮಕ್ಕಳನ್ನ ಹೆಂಗೆ ಸಂರಕ್ಷಣೆ ಮಾಡ್ತಾರೆ, ಈ ಕಡೆ ಗಮನ ಇರ್ತದೆ. ಇಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಾಯಿ ಪ್ರೀತಿ ಇದೆ, ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥ ಮನಸ್ಸು ನಮ್ಮ ಸರ್ಕಾರದಲ್ಲಿ ಇಲ್ಲ.